ಪರಿಶುದ್ಧನು 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 ಆಗಿರುವಂತಹ ನಮ್ಮ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ ದೇವರ ಸಭೆಗೆ ಪೂರಕವಾದಂತಹ ಸ್ವಾಗತವನ್ನ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬಯಸುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯನ ಬರೆದಂತಹ ಸುವಾರ್ತೆ 22ನೇ ಅಧ್ಯಾಯ 15ರಿಂದ 22 ವಚನ. ಮತ್ತಾಯನ ಬರೆದಂತಹ ಸುವಾರ್ತೆ 22ನೇ ಅಧ್ಯಾಯ 15ರಿಂದ 22 ವಚನಗಳ ತನಕ. ಹಾಗೆ ಫರಿಸಾಯರು ಹೊರಟು ಆತನನ್ನು ಮಾತಿನಲ್ಲಿ ಹೇಗೆ ಸಿಕ್ಕಿಸುವ ಎಂದು ಕೂಡಿ ಆಲೋಚಿಸಿಕೊಂಡು ಆತನ ಬಳಿಗೆ ತಮ್ಮ ಶಿಷ್ಯರನ್ನು ಹೆರೋದ್ಯರ ಕೂಡ ಕಳುಹಿಸಿದರು. ಇವರು ಬಂದು, ಗುರುವೇ, ನೀನು ಸತ್ಯವಂತನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಚಿಗೆ ಮಾತಾಡುವವನಲ್ಲ ಎಂದು ಬಲ್ಲೆವು. ಹೀಗಿರಲಾಗಿ ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ ನಿನಗೆ ಹೇಗೆ ತೋರುತ್ತದೆ, ನಮಗೆ ಹೇಳು ಅಂದರು. ಯೇಸು ಅವರ ಕೆಡುಕನ್ನು ಅರಿತುಕೊಂಡವನಾಗಿ, ಕಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ? ತೆರಿಗೆ ಕೊಡುವ ನಾಣ್ಯವನ್ನು ನನಗೆ ತೋರಿಸಿರಿ ಅನ್ನಲು ಅವರು ಆತನಿಗೆ ಒಂದು ಹಣವನ್ನು ತಂದು ಕೊಟ್ಟರು. ಆತನು, ಈ ತಲೆಯು ಈ ಮುದ್ರೆಯು ಯಾರದು ಎಂದು ಕೇಳಿದಕ್ಕೆ ಅವರು ಕೈಸರನದು ಅಂದರು. ಆಗ ಆತನು ಅವರಿಗೆ, ಹಾಗಾದರೆ ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದರು. ಅವರು ಈ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ಆತನನ್ನು ಬಿಟ್ಟು ಹೋದರು. ದೇವರ ವಾಕ್ಯ ಭಾಗವನ್ನ ಆತ್ಮಿಕ ನಮಕ್ಕಾಗಿ ಆಶೀರ್ವಾದ ಮಾಡಲಿ. ಸಹೋದರ ಡೇವಿಡ್ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಗೆ ಬಂದು ಅಪ್ಪ ತಂದೆ ನಿನ್ನನ್ನು ಸ್ತುತಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಸುಖಕರವಾದ ನಿದ್ರೆಯನ್ನು ಕೊಟ್ಟು ಈ ಬೆಳಗಿನ ಜಾವದಲ್ಲಿ ಅಪ್ಪ ತಂದೆ ನಮ್ಮನ್ನು ಎಬ್ಬಿಸಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ಇರಿಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ ತಂದೆ, ನಾವು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ನಿನ್ನ ವಾಕ್ಯ ಹೇಳುತ್ತದೆ ಅಪ್ಪ, ಇಲ್ಲಿ 2-3 ನಿನ್ನ ನಾಮದಲ್ಲಿ ಒಂದು ಸೇರುತ್ತಾರೋ ಅವರ ಮಧ್ಯೆ ನಾನು ಇದ್ದೇನೆ ಎಂದು ವಾಗ್ದಾನ ಮಾಡಿದ ದೇವರೇ, ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸು. ಯುಗದ ಸಮಾಪ್ತಿಯರು ಎಲ್ಲ ದಿವಸಗಳಲ್ಲಿಯೂ ನಿನ್ನ ಸಂಗಡ ಇದ್ದೇನೆ ಹೇಳಿದ ದೇವರೇ, ನಿನಗೆ ಸ್ತೋತ್ರ. ಅಪ್ಪ ತಂದೆಯೇ, ನಿನ್ನನ್ನು ಸ್ತುತಿಸ್ತೇನೆ, ಕೊಂಡಾಡುತ್ತೇನೆ. ಅಪ್ಪ ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಹಿತಚಿಂತಕರು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಬಯಸುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ, ಮಹಿಮೆಯನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆ, ಬೆಳಗಿನ ಜಾವದಲ್ಲಿ ಉದಯ ಕಾಲದಲ್ಲಿ ಅಪ್ಪ ನಿನ್ನವನ್ನು ಸ್ವರವನ್ನು ಕೇಳಲು ನಾವು ಸೇರಿದ್ದೇವೆ. ನಮ್ಮ ಆಲಸ್ಯಗಳು ಬಲಹೀನತೆಗಳಿಂದ ಹೌದಪ್ಪ ತಂದೆ, ಎಲ್ಲ ಬಲಹೀನತೆಗಳು ಎಲ್ಲವೂ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಲಿ. ನೀನು ಮಾತ್ರ ಮಹಿಮೆ ಹೊಂದಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಕೊಡುವಂತ ಹೌದಪ್ಪ ಬರುವಂತ ಎಲ್ಲರನ್ನು ಬಂದವರನ್ನು ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನಾವು ಆಶೀರ್ವದಿಸಲಾಗಿದೆ. ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸು. ಅವರು ಕೊಡುವ ವಾಕ್ಯಗಳಪ್ಪ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ನೀನು ಅವರ ಮುಖಾಂತರವಾಗಿ ಮಾತನಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ, ಮಹಿಮೆ, ಆರಾಧನೆ ಅಪ್ಪ ಎಲ್ಲವನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆಪ್ಪ. ನಿನಗೆ ಸ್ತೋತ್ರ, ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರ ಎಲ್ಲವೂ ನಿನಗೆ ಮಾತ್ರ ಸಲ್ಲಿಸ್ತೇನೆ. ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ ಒಂದು ಕೀರ್ತನೆಯನ್ನ ಹಾಡಿಕೊಳ್ಳೋಣ. 231ನೇ ಕೀರ್ತನೆ. 231ನೇ ಕೀರ್ತನೆ.
ನಿತ್ಯ ಭಾಗ್ಯವ ಹೊಂದಬಹುದಯ್ಯ ಕ್ರಿಸ್ತೇಸುವಿನಲ್ಲಿ. ನಿತ್ಯ ಭಾಗ್ಯವ ಹೊಂದಬಹುದಯ್ಯ ಕ್ರಿಸ್ತೇಸುವಿನಿಂದ. ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಸತ್ಯವಾಗಿ ದಾನದಿಂದ, ಧರ್ಮದಿಂದ, ಸ್ನಾನದಿಂದ, ಕೃತ್ಯದಿಂದ ಸಿಕ್ಕದಂತ ಭಾಗ್ಯವ ಯೇಸು ಕೊಡುವನಯ್ಯ. ನಿತ್ಯ ಭಾಗ್ಯವ ಹೊಂದಬಹುದಯ್ಯ ಕ್ರಿಸ್ತೇಸುವಿನಿಂದ. ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಅಂತರಂಗವನ್ನು ಶೋಧಿಸಿ ತಂದೆಯ ಮುಂದೆ ಚಿಂತೆಯಿಂದ ತನ್ನನ್ನು ತಗ್ಗಿಸಿ. ಅಂತರಂಗವನ್ನು ಶೋಧಿಸಿ ತಂದೆಯ ಮುಂದೆ ಚಿಂತೆಯಿಂದ ತನ್ನನ್ನು ತಗ್ಗಿಸಿ. ಅಂತ ಕರುಣೆಯುಳ್ಳ ಪ್ರಭುವೇ, ಉತ್ತಮ ನಾಮವ ನಿತ್ಯವೂ ಸ್ತುತಿಸಿ. ಸ್ವಂತ ಪಾಪವನದು ಬಹು ಬೇಡುವಂತ ಮನುಜ ನೀನು. ನಿತ್ಯ ಭಾಗ್ಯವ ಹೊಂದಬಹುದಯ್ಯ ಕ್ರಿಸ್ತೇಸುವಿನಿಂದ. ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಪಾಪ ಮಾಡಿದ ಪಾಪ ಲೆಕ್ಕವಿಲ್ಲದ್ದು. ಹುಟ್ಟಿದ್ದು ಮೊದಲು ಕೇಡಿನ ಮಾರ್ಗದಲ್ಲಿ ಹೋದದ್ದು. ಪಾಪ ಮಾಡಿದ ಪಾಪ ಲೆಕ್ಕವಿಲ್ಲದ್ದು. ಹುಟ್ಟಿದ್ದು ಮೊದಲು ಕೇಡಿನ ಮಾರ್ಗದಲ್ಲಿ ಹೋದದ್ದು. ಓಡಿ ಪಾಪವಾರಿಕೆ ಮಾಡಿ ದೀನ ಮನಸ್ಸಿನಿಂದ ನೋಡಿ. ಬೇಡಿ ಪಾಪ ಹೋಗಲೆಂದು ಆಶಿಸುವ ಮನುಜ ನೀನು. ನಿತ್ಯ ಭಾಗ್ಯವ ಹೊಂದಬಹುದಯ್ಯ ಕ್ರಿಸ್ತೇಸುವಿನಿಂದ. ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯದ ಬಳಿಗೆ ನಾವು ಹೋಗುವ ಹಾಗೆ ಮತ್ತಾಯ ಬರೆದಂತ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 15ನೇ ವಚನದಿಂದ ಪಾರಾಯಣದಲ್ಲಿ ನಾವು ಓದುವಾಗ ಅಲ್ಲಿ ಫರಿಸಾಯರು ಮತ್ತು ಸದ್ದುಕಾಯರು ಕ್ರಿಸ್ತನನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸುವುದಕ್ಕೆ ಬಂದು ಪ್ರಶ್ನೆ ಮಾಡಿ, ಕೈಸರನಿಗೆ ಸುಂಕವನ್ನ ಕೊಡುವುದು ಸರಿಯೋ ತಪ್ಪೋ ಎಂಬುದು. ಯೇಸು ಸ್ವಾಮಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪ್ರತಿಕ್ರಿಯೆಯಾಗಿ, ಕೈಸರನದು, ನಿಮ್ಮಲ್ಲಿ ತೆರಿಗೆ ಕೊಡುವ ನಾಣ್ಯವನ್ನ ತಂದು ನನಗೆ ತೋರಿಸಿರಿ ಅಂತ ಹೇಳಿದಾಗ ಅವರು ಒಂದು ನಾಣ್ಯವನ್ನ ತಂದು ಕೊಡ್ತಾರೆ. ಆ ನಾಣ್ಯದಲ್ಲಿ ಈ ತಲೆಯು ಮುದ್ರೆಯು ಯಾರದು ಎಂದು ಅವರನ್ನ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಇದು ಕೈಸರನದು. ಆಗ ಅವರಿಗೆ, ಹಾಗಾದ್ರೆ ಅದನ್ನ ಕೈಸರನಿಗೆ ಕೊಡಿರಿ, ದೇವರದನ್ನ ದೇವರಿಗೆ ಕೊಡಿರಿ. ಕೈಸರನಿಗೆ ಕೊಡಿರಿ, ದೇವರದನ್ನ ದೇವರಿಗೆ ಕೊಡಿರಿ. ಅವಾಗ ಅವರು ಉತ್ತರವಿಲ್ಲದೆ ಹೊರಟು ಹೋಗ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ದೇವರು ವಾಕ್ಯವನ್ನ ಕೇಳುವಂತಹ ಪ್ರತಿಯೊಬ್ಬರಿಗೂ ಒಂದು ಸಂದೇಶವನ್ನ ನೀಡುವಂತ, ಅದೇನೆಂದರೆ ನಾವು ದೇವರಿಗೆ ಕೊಡಬೇಕು, ದೇವರಿಗೆ ಕೊಡತಕ್ಕದ್ದನ್ನ ನಾವು ಕೊಡಬೇಕು. ದೇವರಿಗೆ ಕೊಡುವಾಗ ದೇವರಿಂದ ತಿರುಗಿ ನಾವು ಪಡೆದುಕೊಳ್ತೇವೆ. ದೇವರು ನಮ್ಮನ್ನ ಪ್ರೀತಿಸುವುದರಿಂದ ಎಲ್ಲವನ್ನು ಉದಾರವಾಗಿಯೇ ನಮಗೆ ಆತನು ಕೊಡುವುದರಲ್ಲಿ ಆತನಿಗೆ ಕೊರತೆಯುಳ್ಳವನಾಗಿ ನಮ್ಮಿಂದ ಅಪೇಕ್ಷಿಸುವುದಿಲ್ಲ. ಆದರೆ ನಮ್ಮ ಮನಸ್ಸನ್ನ ತಿಳ್ಕೊಳ್ಳುವುದಕ್ಕಾಗಿ ಆತನು ಮತ್ತಾಯ ಬರುವಂತ ಸುವಾರ್ತೆ
ಲೂಕನ್ ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಕ್ರಿಸ್ತನು ನಮಗೆ ತಿಳಿಸುವಂತ 6ನೇ ಅಧ್ಯಾಯದಲ್ಲಿ 38ನೇ ವಚನದಲ್ಲಿ, ಆಗ ಕೊಡಿರಿ, ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅನ್ನನು. ದೇವರು ತಾನು ಕೊಡುವಾಗ ಹೇಗೆ ನಮ್ಮನ್ನ ಪ್ರೀತಿಸಿ ಧಾರಾಳವಾಗಿ ಅಳತೆ ಇಲ್ಲದೆ ನಮಗೆ ಕೊಡುತ್ತಾನೋ, ಅದೇ ರೀತಿಯಾದಂತಹ ಯಥಾರ್ಥತ್ವ ಭಾವದಿಂದ ನಾವು ಹಿಂತಿರುಗಿ ದೇವರಿಗೆ ಕೊಡುವಂತ ಮನಸ್ಸುಳ್ಳವರಾಗಿರಬೇಕೆಂದಾಗಿ ದೇವರು ಇಷ್ಟಪಡುವ. ಹಾಗಾದರೆ ನಾವು ದೇವರಿಗೆ ಏನನ್ನ ಕೊಡ್ಲಿಕ್ಕೆ ಸಾಧ್ಯ? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೀತಾರೆ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಲ್ಲಿಸುವ. ಮೊದಲನೇದಾಗಿ ದೇವರು ಕುಡಿರಿ ಎಂಬುದಾಗಿ ಕೇಳುವಾಗ ತನಗಾಗಿ ಕೊರತೆ ಇದ್ದು ತನಗೆ ಬೇಕಾದದನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಕುಡಿರಿ ಎಂಬುದಾಗಿ ಕೇಳುವುದು ಬದಲಾಗಿ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನು ನಿರ್ವಹಿಸಬೇಕಾದಂತ ಒಂದು ಕರ್ತವ್ಯವು ಇದೆ. ಆ ಕರ್ತವ್ಯ ಏನೆಂಬುದಾಗಿ ಹೇಳುವಾಗ ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸತ್ಯದ ಸುವಾರ್ತೆಯು ಸಾರಲ್ಪಡಬೇಕು. ಈಗ ಈ ಸುವಾರ್ತೆಯನ್ನ ಸಾರಬೇಕಾದರೆ ದೇವರು ಆರಿಸಿಕೊಂಡಂತ ದೇವರ ಕುಲ, ಲೇವಿ ಕುಲ ಅಂದರೆ ಯಾಜಕರ ಕುಲ, ಅವರು ಜನರಿಂದ ಬರುವಂತ ಕಾರಣಕ್ಕೆ ದಶಮಾಂಶಗಳಿಂದಲೇ ಬದುಕುವವರಾಗಿದ್ದಾರೆ ಮತ್ತು ಅವರು ಇಬ್ಬರ ಮೇಲೆ ಸೇವೆ ಮಾಡುವವರಾಗಿದ್ದಾರೆ. ಮತ್ತು ದೇವರು ಅವರ ಅವಶ್ಯಕತೆಗಳನ್ನ ಪೂರೈಸುವುದಕ್ಕಾಗಿ ಈ ಭೂಮಿ ಮೇಲೆ ತನ್ನನ್ನ ಪ್ರೀತಿಸುವಂತ, ತನ್ನಗೆ ಹಿಂದಕ್ಕೆ ಕೊಡುವಂತ ತನ್ನ ಮಕ್ಕಳಿಗೆ ಮಾತುಗಳನ್ನು ಕೊಡಿರಿ, ನಿಮಗೆ ಕೊಡುವುದು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಕೊಡುವುದು, ಜಡಿದು ಅಲ್ಲಾಡಿಸಿ ಕೊಡಿರಿ, ಆಗ ನಿಮಗೂ ಅದೇ ರೀತಿ ಕೊಡುವುದು. ದೇವರಿಗೆ ಕೊಡಬೇಕು ಅನ್ನುವುದನ್ನ ದೇವರಿಗೆ ಕೊಡುವಂಥದ್ದು ದೇವರ ನಾಮದ ಘನತೆಗಾಗಿ ಈ ಭೂಮಿ ಮೇಲೆ ದೇವರ ಸೇವೆಯನ್ನ ನಾವು ಬೆಂಬಲಿಸುವುದಕ್ಕಾಗಿ ಮತ್ತು ದೇವರ ಯೋಜನೆಯನ್ನ ಪೂರೈಸುವುದಕ್ಕಾಗಿ, ದೇವರ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ, ದೇವರ ರಾಜ್ಯವನ್ನ ಸಿದ್ಧಪಡಿಸುವುದಕ್ಕಾಗಿ ನಾವು ಕೊಡುವಂಥದ್ದು ಉಪಯೋಗಿಸಲ್ಪಡುತ್ತದೆ ಎಂಬುದನ್ನ ನಾವು ಗಮನದಲ್ಲಿ ದೇವರಿಗೆ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಾಗ ದೇವರ ವಾಕ್ಯದಲ್ಲಿ ಹೇಳ್ತಾನೆ, ಕೊಡಿರಿ, ನಿಮಗೂ ಕೊಡಲ್ಪಡುವುದು, ಜಡಿದು ತುಂಬಿ ಅಲ್ಲಾಡಿಸಿಕೊಡಿ, ಆಗ ನಿಮಗೂ ಅದೇ ರೀತಿಯಾದಂತ ಅಳತೆಯಿಂದಲೇ ಹಿಂದಕ್ಕೆ ಅಲೆಯುವುದು. ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಬೇಕಾದದ್ದೆಲ್ಲವನ್ನ ದೇವರ ಹತ್ರ ಬಹಳ ಐಶ್ವರ್ಯವಾಗಿ ಸಮೃದ್ಧಿಯುಳ್ಳವರಾಗಿ ಪಡೆದುಕೊಳ್ಳೋದಕ್ಕೋಸ್ಕರ ಪ್ರಾರ್ಥಿಸ್ತೇವೆ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಅದೇ ರೀತಿಯಾದಂತ ಸಮೃದ್ಧಿಯಾದಂತ ಆಶೀರ್ವಾದವನ್ನ ದೇವರು ನಮಗೆ ಕೊಡ್ತಾನೆ. ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಜೀವವು ಸಮೃದ್ಧಿ ಉಳ್ಳವರಾಗಿರಬೇಕೆಂಬುದಾಗಿ ನಾನು ಬಂದಿದ್ದೀನಿ. ದೇವರು ಕೊಡುವಂತ ಪ್ರತಿಯೊಂದು ಆಶೀರ್ವಾದವು ಸಮೃದ್ಧಿ ಉಳ್ಳದಾಗಿ, ಆದುದರಿಂದ ನಮ್ಮ ಮಾಡುವ ಪ್ರಾರ್ಥನೆಯು ಆತನ ಸನ್ನಿಧಾನದಲ್ಲಿ ಸಮೃದ್ಧಿಯಾದಂತ ಪ್ರತಿಫಲವನ್ನು ಹಿಂದಕ್ಕೆ ತರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆತನು ಸಮೃದ್ಧಿಯುಳ್ಳವರಾಗಿ ಕೊಡುವುದಕ್ಕೆ ಮನಸ್ಸುಳ್ಳವನಾಗಿ. ಆದರೆ ಕೊಟ್ಟು ಹಿಂದಕ್ಕೆ ಪಡೆಯುವಾಗ ನಾವು ಯಾವ ರೀತಿಯಲ್ಲಿ, ಯಾವ ದೃಷ್ಟಿಯಲ್ಲಿ, ಹೇಗೆ ಹಿಂದಕ್ಕೆ ಕೊಡುತ್ತೇವೆ ಎಂಬುದನ್ನ ದೇವರು ಗಮನಿಸುವುದು. ದೇವರ ಮಕ್ಕಳಾದಂತ ನಾವು ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ತಿಳ್ಕೊಳ್ಳಬೇಕು. ನಮಗೆ ಕಡಿಮೆ ಮಾಡುವುದಕ್ಕಾಗಲಿ, ನಾವು ಕೊರತೆಯಲ್ಲಿ ಇದ್ದುಕೊಂಡು ಕಷ್ಟಪಡೋದಕ್ಕಾಗಲಿ,
ದೇವರು ನಮ್ಮಿಂದ ಅಪೇಕ್ಷಿಸುವುದಿಲ್ಲ. ಬದಲಾಗಿ ನಾವು ಸಮೃದ್ಧಿಯುಳ್ಳವರಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮಿಂದ ಕೇಳುವಂತ, ಅದರಲ್ಲಿ ಆತನ ಚಿತ್ತ ನೆರವೇರುವಂತದ್ದಾಗಿ, ಆತನ ಉದ್ದೇಶಗಳು ನೆರವೇರುವಂತದ್ದು. ನಮ್ಮಂತೆ ಇರುವಂತಹ ಎಷ್ಟೋ ದೇವ ಜನರ ಪ್ರಾಣಗಳು ರಕ್ಷಿಸಲ್ಪಟ್ಟು ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದುವುದಕ್ಕೆ ಅದು ಉಪಯೋಗಿಸಲ್ಪಡುವಂತಾಗಿದೆ. ನಮ್ಮಿಂದ ದೇವರು ಕೇಳುವಾಗ ತನಗಾಗಿ ಕೇಳುವುದಿಲ್ಲ, ಬದಲಾಗಿ ನಮಗಾಗಿ, ನಮ್ಮ ಕುಟುಂಬ ಮಕ್ಕಳಿಗಾಗಿ ಆತನ ಆಶೀರ್ವಾದವು ನಿರಂತರವೂ ಸಮೃದ್ಧಿಯಾಗಿ ಒದಗಿಸಲ್ಪಡಲು ಹಿಂತಿರುಗಿ ಆತನು ಕೊಡಬೇಕಾದ್ರೆ ಆತನು ನಮ್ಮಿಂದ ಅಪೇಕ್ಷಿಸುವಂತ ಯಾವ ಕಾರಣಕ್ಕಾಗಿ? ಆತನ ಸೇವೆಗಾಗಿ, ಆತನ ಭಕ್ತರಿಗೆ, ಆತನ ಯೋಜನೆಗಳನ್ನ ಪೂರೈಸುವುದಕ್ಕಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ಕೊಡುವುದರಲ್ಲಿ ಕುರಿತದ 9:6 ಸಂತೋಷವಾಗಿ ಕೊಡುವವರಲ್ಲಿ ದೇವರಿಗೆ ಸಂತೋಷವಾಗಿ ಬಿತ್ತುವವನು ಹೆಚ್ಚು ಕೊಡುವವನು ಹೆಚ್ಚು ಫಲವನ್ನು ಹೊಂದುತ್ತಾನೆ. ದೇವರ ವಾಕ್ಯದ ಸತ್ಯಾರ್ಥವನ್ನ ಪೌಲನು ತಿಳಿಸ್ತಾನೆ. ದೇವರ ನಡೆಸುವಿಕೆಗಳನ್ನ ಪೌಲನು ತಿಳಿಸ್ತಾನೆ. ದೇವರ ಮನಸ್ಸನ್ನ ಪೌಲನು ತಿಳಿಸ್ತಾನೆ. ದೇವರ ಮಕ್ಕಳಾದಂತ ನಾವು ಈ ಲೋಕದಲ್ಲಿ ವಿಶೇಷವಾಗಿ ದೇವರನ್ನ ಪ್ರೀತಿಸುವವರಾದ ನಾವು, ದೇವರನ್ನ ಸನ್ಮಾನಿಸಬೇಕಾದಂತ ನಾವು, ದೇವರ ಸೇವೆಯಲ್ಲಿ ಆತನನ್ನ ಹೇಗೆ ಸನ್ಮಾನಿಸಬೇಕೆಂಬುದನ್ನ ನಾವು ಕೊಡುವುದರ ಮುಖಾಂತರವಾಗಿ ವ್ಯಕ್ತಪಡಿಸ್ತೇವೆ. ಅನೇಕ ಸಭೆಗಳಲ್ಲಿ ನಾನು ನೋಡಿದ್ದೇನೆ, ಹಳ್ಳಿಯಲ್ಲಿ ದುಡಿದು ಆ ಹೊತ್ತಿಗೆ ಸಂಪಾದಿಸುವಂತ ಜನರು ಆ ವಾರದ ಬಟವಾಡಿ ಅವರ ಕೈಗೆ ಸಿಗುವಾಗ ಅವರು ಸಂತೆ ಮಾಡಕ್ ಹೋಗ್ತಾರೆ. ಅವರ ವಾರಕ್ಕೆ ಬೇಕಾದಂತ ದವಸ ಧಾನ್ಯಗಳನ್ನು. ಆಗ ಬರುವಾಗ ಅವರ ಕೈಯಲ್ಲಿ ದೇವರ ಆಲಯಕ್ಕೆ ಬೇಕಾದಂತ, ದೇವರ ಆರಾಧನೆಗೆ ಬೇಕಾದಂತ ಕೊರತೆಗಳೇನಾದ್ರು ಇದ್ದಲ್ಲಿ ಅದನ್ನ ಗಮನಿಸಿದ್ದಲ್ಲಿ ಅದನ್ನ ತೆಗೆದುಕೊಂಡು ಬರ್ತಾರೆ. ಒಬ್ಬ ಸಹೋದರಿ ಒಂದು ಆಲಯದಲ್ಲಿ ಚಾಪೆಗಳನ್ನ ತಂದು, ಯಾಕಂತಂದ್ರೆ ಅಲ್ಲಿ ಕೂತ್ಕೊಳ್ಳುವಾಗ ಜನರಿಗೆ ಚಾಪೆಗಳಿವೆ. ಅದಾದ ನಂತರ ಒಬ್ಬ ಸಹೋದರ ಕೂತ್ಕೊಳ್ಳೋದಕ್ಕೆ ಚೇರನ್ನ ತಂದು ಕೊಟ್ಟು, ಯಾಕಂದ್ರೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಚೇರು. ಅವರು ದುಡಿದು ಸಂಪಾದನೆ ಮಾಡೋದ್ರಲ್ಲಿ ಅದರಲ್ಲಿ ಅರ್ಧ ಪಾಲನ ಅದಕ್ಕೆ ಹಾಕಿರ್ಬೋದು. ಆದ್ರೆ ಅವರು ಅದನ್ನ ಸಂತೋಷವಾಗಿ ದೇವರು ಕೊಡಬೇಕೆಂಬುದಾಗಿ ತಂದು ದೇವರ ಆಲಯಕ್ಕೆ ಕೊಟ್ಟು, ಅವತ್ತು ರಾತ್ರಿ ಸಾಯಂಕಾಲ ನಾನು ಆರಾಧನೆ ಹೋದ ಅದನ್ನ ತಂದು ನನಗೆ ಕೈಗೆ ಕೊಟ್ಟು. ಪ್ರಿಯ ಸಹೋದರ ಸಹೋದರಿಯರೇ, ಅವತ್ತು ನನಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಬಹಳ ಹೃದಯ ತುಂಬಿ ಅವರನ್ನ ಆಸೆ ಸಂತೋಷವಾಗಿ ಕೊಡುವವನಿಗೆ ದೇವರಿಗೆ ಪ್ರೀತಿ. ಕೊಡುವಾಗ, ದೇವರ ಸೇವೆಗೆ ಕೊಡುವಾಗ ಅದನ್ನ ನಾವೆಂದು ಮರೆಯಬಾರದು. ಮತ್ತು ಕೊಡುವಂತ ಶಕ್ತಿಯನ್ನ ನಮಗೆ ಕೊಟ್ಟಾಗ ನಾವೆಂದೂ ಕೂಡ ದೇವರಿಗೆ ಕೊಡುವುದನ್ನ ತಪ್ಪಿಸಿ ದೇವರ ಸೇವೆಯಲ್ಲಿರಬೇಕಾದಂತ ಕೊರತೆಗಳನ್ನ ನೀಗಿಸುವುದಕ್ಕಾಗಿಯೇ ದೇವರು ನಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ, ನಮ್ಗೆ ಕೊಡುವಂತವನಾಗಿದ್ದಾನೆ. ಇದೆಲ್ಲ ನಾವು ನೋಡ್ತೇವೆ. ನಾವು 1ರಷ್ಟನ್ನ ಕೊಟ್ಟು ಆತನು 10ರಷ್ಟು ಹಿಂದಕ್ಕೆ ವಾಪಸ್ಸು ನಮಗೆ ಕೊಡುವಂತವನಾಗಿ ತಲಾಂತರಕ್ಕೆ ಉಳಿಯುವ ಹಾಗೆ ಕೊಡ್ತಾನೆ. ದೇವರಿಗೆ ಕೊಟ್ಟು ಕೆಟ್ಟವರಿಲ್ಲ. ದೇವರಿಗೆ ಕೊಟ್ಟದ್ದರಿಂದ ಉನ್ನತವಾಗಿ ಉದ್ಧಾರವಾಗಿರುವಂತವರನ್ನ ನಾವು ಮನುಷ್ಯನಿಗೆ ಭೂಮಿ ಮೇಲೆ ಸಂಪಾದಿಸಿದ ಹಣವನ್ನ ತನ್ನ ಸ್ವಾರ್ಥ ಸುಖಕ್ಕಾಗಿ ಕಳೆಯುವಾಗ ಅದು ವ್ಯರ್ಥವಾಗಿ ಹೋಗ್ತದೆ, ಕೊಟ್ಟದ್ದು ಹಿಂದಕ್ಕೆ ಬರೋದು. ಆದರೆ ದೇವರಿಗಾಗಿ 10 ಪೈಸೆ ಕೊಟ್ಟು ಸಹ ಅದು 10ರಷ್ಟು ಆಶೀರ್ವಾದವನ್ನ ನಮಗೂ, ನಮ್ಮ ಕುಟುಂಬ, ನಮ್ಮ ಮಕ್ಕಳಿಗೆ ನಮಗೆ ತರುವುದು. ಆದುದರಿಂದ ಪೌಲನು ಬರೀತಾನೆ, ಕೆಲವು ಸಭೆಗಳವರು ಕೊರತೆಯಲ್ಲಿ ಇದ್ದರೂ ಸಹ ಸಮೃದ್ಧಿಯುಳ್ಳವರಾಗಿ ಕೊಟ್ಟರು. ಅವರ ಕೊರತೆಯನ್ನ ಲೆಕ್ಕಿಸದೆ, ಅವರ ಅವಶ್ಯಕತೆಗಳ ಬಗ್ಗೆ ಚಿಂತಿಸದೆ,
ಅವರು ದೇವರ ಸೇವೆಯನ್ನ ಚಿಂತಿಸುವವರಾಗಿದ್ದುಕೊಂಡು ದೇವರ ಸಭೆಯ ಕೊರತೆಗಳನ್ನ ನೀಗಿಸುವುದಕ್ಕಾಗಿ ಧಾರಾಳವಾಗಿ ಯಥಾರ್ಥವಾಗಿ ಸಮೃದ್ಧಿಯುಳ್ಳವರಾಗಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ದಿನಮಾನಗಳಲ್ಲಿ ಅಂತ ಮನಸ್ಥಿತಿಯನ್ನ ದೇವರ ಸಭೆಯಲ್ಲಿ ದೇವರ ಮಕ್ಕಳು ದೇವರ ಸೇವೆಗೆ ಬಹಳ ಬಹಳ ಅನುಕೂಲಗಳು ಬೇಕಾಗಿದೆ. ಸೈತಾನನು ದೇವರ ಸೇವೆಯನ್ನ ಬೆಳೆಯದ ಹಾಗೆ ಮಾಡಲು ಅನಾನುಕೂಲಗಳನ್ನ ಸೃಷ್ಟಿ ಮಾಡಿ, ನಷ್ಟಗಳನ್ನ ಸೃಷ್ಟಿ ಮಾಡಿ, ಶೋಧನೆಗಳನ್ನ ತರ್ತಾನೆ. ಇವೆಲ್ಲ ಒಂದರಗಳ ಮಧ್ಯದಲ್ಲಿ ದೇವರ ಸೇವೆ ನಡೆಯಬೇಕಾಗಿದೆ. ದೇವರ ಯೋಜನೆ ಸಂಪೂರ್ಣವಾಗಬೇಕಾಗಿದೆ. ದೇವರ ರಾಜ್ಯ ಸಿದ್ಧಿಗೆ ಬರ ಅದಕ್ಕೆ ಬೇಕಾದದ್ದನ್ನ ಸ್ವಾಮಿ ತನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಅವರು ತಂದು ಆ ಕೊರತೆಯನ್ನ ನೀಗಿಸುವಾಗ ದೇವರು ತನ್ನ ಪರಲೋಕ ರಾಜ್ಯದ ಬಾಗಿಲುಗಳನ್ನ ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರ್ಣಗಳನ್ನ ಸುರಿಸುತ್ತೇನೆ ಎಂದಾಗಿ ಈ ಕೊನೆ ಕಾಲದಲ್ಲಿ ಅದ ದೇವರ ಸೇವೆಗಿರುವಂತಹ ಕೊರತೆಗಳನ್ನು ನೀಗಿಸುವಂತ ಮನಸ್ಸು, ಧಾರಾಳವಾದಂತಹ ಮನಸ್ಸು, ಯಥಾರ್ಥವಾದಂತಹ ಮನಸ್ಸು, ಸಂತೋಷಕರವಾದಂತಹ ಮನಸ್ಸು, ದೇವರ ಸೇವೆಗೆ ಕೊಡಬೇಕಾದಂತಹ ಪ್ರಾಮುಖ್ಯತೆ, ದೇವರನ್ನ ಸನ್ಮಾನಿಸುವಂತ ಮನಸ್ಸು ಇವತ್ತು ಸಭೆಯಲ್ಲಿ ದೇವರ ಮಕ್ಕಳಿಗೆ ಇವತ್ತು ಭೂಮಿ ಮೇಲೆ ಕೊರತೆ ಇರತಕ್ಕಂಥ ವ್ಯಕ್ತಿ ಪ್ರತಿಯೊಬ್ಬನು ಕೂಡ ಯಾವ ಕೊರತೆಯೂ ಇಲ್ಲದೆ ಆ ಹೊತ್ತಿನ ಕಾಟ ಬೇಕಾದಂತ ವ್ಯವಸ್ಥೆಯನ್ನು ಇವರು ಮಾಡಿ ದಿನದಿಂದ ದಿನಕ್ಕೆ ಪ್ರತಿಯೊಂದು ಕುಟುಂಬವು ಎಲ್ಲಾ ವಿಷಯದಲ್ಲಿ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಬರುವಂತಹ ಕರ್ತನ ತನ್ನನ್ನು ನಂಬಿದವರಿಗೆ ಎಂದು ಆಶಾಭಂಗ ಪಡಿಸುತ್ತಾನೆ. ಅವರನ್ನ ಆಶೀರ್ವದಿಸ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ. ಒಂದು ಹಂತಕ್ಕೆ ಬಂದಾಗ ಅವರಿಂದ ತನ್ನ ಸೇವೆಗೆ ಹಿಂದಕ್ಕೆ ಪಡೆಯುವಂತ ಆಶೆಯನ್ನು ವ್ಯಕ್ತ ಆ ಸಮಯದಲ್ಲಿ ತಾನೇ ನಾವು ದೇವರನ್ನ ಮಹಿಮೆ ಪಡಿಸ್ಬೇಕಾಗಿ, ಘನಪಡಿಸ್ಬೇಕಾಗಿ, ಸನ್ಮಾನಿಸಿ ಹೇಗೆ ತುಂಬಿ ಅಲ್ಲಾಡಿಸಿ ಜಡಿದು ದೇವರ ಉಡಿಲಿಗೆ ಹಾಕಬೇಕಾಗಿದೆ. 5,000 ಜನರಿಗೆ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಘನ ಐಶ್ವರ್ಯಗಳು ತುಂಬಿ ತುಳುಕುವ ಹಾಗೆ ದೇವರು ಮತ್ತು ನಾವು ದೇವರಿಗೆ ಕೊಡುವಾಗ ಪರಲೋಕ ರಾಜ್ಯದಲ್ಲಿ ಗಂಟು ಮಾಡಿಟ್ಟುಕೊಳ್ಳುತ್ತೇವೆ ಎಂಬುದಾಗಿ ದೇವರ ಸೇವೆ ಈ ಭೂಮಿ ಮೇಲೆ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ದೇವರ ಯೋಜನೆಗಳು ನೆರವೇರಬೇಕಾದ್ರೆ ದೇವರ ಸೇವೆ ನಡೆಯಬೇಕಾದ್ರೆ, ದೇವರ ಸೇವೆ ಸಂಪೂರ್ಣವಾಗಿ ನೆರವೇರಬೇಕಾದ್ರೆ ದೇವರ ಸಭೆ, ದೇವರ ಜನರು, ದೇವರ ಮಕ್ಕಳು ದೇವರ ಸೇವೆಗೆ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಕೊಡಬೇಕಾಗಿದೆ. ಕೊಟ್ಟಾಗ ಮಾತ್ರ ದೇವರ ಸಭೆಯ ಒಕ್ಕಸ ತುಂಬುತ್ತದೆ. ದೇವರ ಸೇವೆಯಲ್ಲಿ ನಡೆಯಬೇಕಾದಂತ ಕಾರ್ಯಗಳು ಸುಲಲಿತವಾಗಿ ನಡೀತವೆ ಮತ್ತು ಭೂಮಿ ಮೇಲಿರುವಂತ ಯಾವುದೋ ಒಂದು ಕಡೆಯ ಭಾಗದಲ್ಲಿ ಕುಳಿತಿರುವಂತ ಏನೂ ತಿಳಿಯಲಾರದಂತ ಅಥವಾ ಪಾಪದಲ್ಲಿ ಬಿದ್ದಿರುವಂತ ಒಬ್ಬ ವ್ಯಕ್ತಿಗೆ ದೇವರ ವಾಕ್ಯಗಳು ಆತನ ಕಿವಿಗೆ ಬೀಳುವ ಹಾಗೆ, ಆತನ ಕಣ್ಣಿಗೆ ಕಾಣುವ ಹಾಗೆ ದೇವರ ಸೇವೆ ಆತನ ಎದುರಿಗೆ ಬರುವ ಹಾಗೆ ಅದು ಕಾರ್ಯ ಮಾಡುತ್ತೆ. ಎಷ್ಟೋ ಕುಟುಂಬಗಳು ರಕ್ಷಿಸಲ್ಪಡುತ್ತವೆ, ಎಷ್ಟೋ ಕುಟುಂಬಗಳು ಅನ್ಯೋನ್ಯತೆಯನ್ನ, ಪ್ರೀತಿಯನ್ನ, ಸಂತೋಷವನ್ನ, ಸಮಾಧಾನವನ್ನ ಕಂಡು, ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನ ಹಿಂದಕ್ಕೆ, ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನ ಸನ್ಮಾನಿಸ್ತಾರೆ, ಎಷ್ಟೋ ಕುಟುಂಬಗಳಲ್ಲಿ ಪ್ರೀತಿ, ಅನ್ಯೋನ್ಯತೆ, ಸಂತೋಷ ತುಂಬಿಕೊಳ್ಳುತ್ತೆ. ಎಂದೂ ಸಭೆಗೆ ಬರಲಾರದಂತ ವ್ಯಕ್ತಿ ಸಭೆಗೆ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡಿ, ಏನೋ ತಿಳಿಯದಂತ ವ್ಯಕ್ತಿ ಹೋಗಿ ಕೈಯಲ್ಲಿ ಸತ್ಯವೇದವನ್ನು ಹಿಡ್ಕೊಂಡು ಸುವಾರ್ತೆಯನ್ನ ಸಾರ್ತಾರೆ. ಹಾಡಲಾರದಂತ ವ್ಯಕ್ತಿ ದೇವರ ಸ್ತುತಿಗೀತೆಗಳನ್ನ ಹಾಡ್ತಾನೆ. ಪ್ರಾರ್ಥಿಸಲು ಬಾರದಂತ ವ್ಯಕ್ತಿ ಮೊಣಕಾಲೂರಿ ಪ್ರಾರ್ಥಿಸ್ತಾನೆ. ದೇವರ ಸೇವೆ ಸಮೃದ್ಧಿಯಾಗಿ ಬೆಳೆಯುತ್ತದೆ, ದೇವರ ಬಲವೂ ಹೆಚ್ಚುತ್ತದೆ, ದೇವರ ರಾಜ್ಯ ಸಂತೋಷವಾಗಿ ಕೊಡುತ್ತದೆ.
ದೇವರ ಸೇವೆಯ ಕೊರತೆಯನ್ನು ನೀಗಿಸಿ ಈ ಭೂಮಿ ಮೇಲೆ ದೇವರ ರಾಜ್ಯ ಬೇಗನಿಸಿ ದೇವರ ಮಕ್ಕಳಿಂದ ಈ ಕೊನೆ ಕಾಲದಲ್ಲಿ ದೇವರನ್ನು ಅಪೇಕ್ಷಿಸ್ತಾರೆ. ಕೊಡಬೇಕಾದದ್ದು ನಿಮ್ಮ ಯುದ್ಧ ನಾಳೆ ಎಂಬುದಾಗಿ ಅದು ನಿಮ್ಮಂತೆ ಇರುವಂತಹ ನೆರೆಯವನಿಗೆ ಆಗಲಿ ದೇವರಿಗೆ ದೇವರ ಸಭೆಯ ಕೊರತೆಗಳನ್ನು ನೀಗಿಸುವುದಕ್ಕೆ ದೇವರು ಎಷ್ಟು ಅತ್ಯಾಸಕ್ತಿ ಉಳ್ಳವನಾಗಿ ನಮ್ಮ ಕೊರತೆಗಳನ್ನ ನೀಗಿಸುವುದಕ್ಕೆ ಪ್ರತಿ ಬೆಳಗು ಎಚ್ಚರವಾಗಿ ನಮಗೆ ಬೇಕಾದದ್ದನ್ನ ನಮಗೆ ಒದಗಿಸಿಕೊಡ್ತಾನೆ. ಅದೇ ರೀತಿಯಲ್ಲಿ ದೇವರ ಸೇವೆಗೆ ಬೇಕಾದ ಕೊರತೆಗಳನ್ನ ನೀಗಿಸುವುದಕ್ಕೆ ನಾವು ಮೊದಲು ಎದ್ದು ಅದರ ಬಗ್ಗೆ ಚಿಂತಿಸಿ ಅದಕ್ಕಾಗಿ ಪ್ರತ್ಯೇಕಪಡಿಸಿ ಅದಕ್ಕಾಗಿ ನಾವು ಪ್ರಯಾಸ ಪಟ್ಟದ್ದನ್ನು ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಾನಕ್ಕೆ ಆಗ ಕುಟುಂಬದಲ್ಲಿ ಸ್ಥಳ ಹಿಡಿಲಾರದಷ್ಟು ಸುವಾರಗಳನ್ನು ಸಂತೋಷ ಸಮಾನ ಸಕಲ ಸಂಪತ್ತು ಧನ ಘನ ಐಶ್ವರ್ಯಗಳನ್ನ ತಾನು ಪ್ರೀತಿಸುವಂತಹ ತನ್ನ ಕುಟುಂಬದಲ್ಲಿ ನಿರಂತರವೂ ಉಕ್ಕುವ ಜೀವವ ಬುಗ್ಗೆಯಾಗಿ ಆ ಮನೆಯನ್ನು ಆ ಮನೆ ನಿರಂತರವೂ ಕೊಡುವಂತ ಮನೆ. ನೀವು ಕೊಡುವವರಾಗ್ತಿರೋ ಹೊತ್ತು ಸಾಲ ತೆಗೆದುಕೊಳ್ಳುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದಂತ ನಮಗೆ ದೇವರು ಕೊನೆ ಕಾಲದಲ್ಲಿ ಸಂದೇಶಿಸ್ತಾರೆ, ಕುಡಿ ಆಗ ನಿಮಗೂ ಕೊಡುವಾಗ ತಿಳಿದು ಅಲ್ಲಾಡಿಸಿ ತುಂಬಿ ತುಳುಕುವ ಹಾಗೆ ಕೊಡು. ಹಾಗೆಯೇ ನಿಮಗೂ ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವವರು ಕುಡಿರಿ ಆಗ ನಿಮಗೂ ಕೊಡುವುದು. ತಿಳಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವುದು. ದೇವರು ಆಶೀರ್ವಾದ ಮಾಡಲಿ. ದೇವದೂತರು ಹಾಗೆಯೇ ನಮ್ಮ ಸೆರಗಿಗೆ ತುಂಬಿ ಅಲ್ಲಾಡಿಸಿ ತುಳುಕುವ ಹಾಗೆ ನಮಗೆ ಕೊಡಲಿ. ಅದನ್ನ ನಾವು ಅನುಭವಿಸುವ ಹಾಗೆ ಕುಟುಂಬ ಮಕ್ಕಳು ಅನುಭವಿಸುವ ಹಾಗೆ ಮತ್ತೆ ನಾವು ದೇವರಿಗೆ ಕೊಡಬೇಕಾದ ವಿಷಯದಲ್ಲಿ ಸಂತುಷ್ಟಿ ಸಹಿತರಾಗಿ ದೇವರನ್ನ ಘನಪಡಿಸಲು ಸಂತೋಷದಿಂದ ಸಮೃದ್ಧಿಯುಳ್ಳವರಾಗಿ ಕೊಡುವಂತ ಸೌಭಾಗ್ಯವನ್ನ ದೇವರ ಸಭೆಗೆ ದೇವರ ಮಕ್ಕಳಿಗೆ ಅನುಗ್ರಹಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಆದುದರಿಂದ ಈ ಕೊನೆಯ ಸಮಯದಲ್ಲಿ ವಿಶೇಷವಾಗಿ ದೇವರ ಸೇವೆಗೆ, ದೇವರ ಸೇವಕರಿಗೆ, ದೇವರ ಸಭೆಗೆ ಇರುವಂತಹ ಕೊರತೆಯನ್ನ ನೀಗಿಸುವುದಕ್ಕೋಸ್ಕರ ದೇವರ ಜನರು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ದೇವರ ಸಭೆಗೆ, ದೇವರ ಆಲಯಕ್ಕೆ, ದೇವರ ಸೇವೆಗೆ ತಂದು ಕೊಡುವಂತ ಸಾಮರ್ಥ್ಯವನ್ನ, ಜ್ಞಾನವನ್ನ, ತಿಳುವಳಿಕೆಯನ್ನ, ಮನಸ್ಸನ್ನ ಯಥೇಚ್ಛವಾಗಿ ಎಲ್ಲರಿಗೂ ಅನುಗ್ರಹಿಸುವುದಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಮಧ್ಯದಲ್ಲಿ ಉಪಸಾಮೇಲ್ ಅವರು ಇದ್ದಾರಂತ ನಾನು ನಂಬ್ತೇನೆ. ಸಹೋದರಿ ಉಪಸಾಮೇಲ್ ಅವರು ಪ್ರಾರ್ಥನೆ ಮಾಡಬೇಕೆಂದು ಮುಕ್ತಾಯದ ಪ್ರಾರ್ಥನೆ. ಹಾಗೆ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬ. ಸರ್, ನನಗೂ ಹುಷಾರಿಲ್ಲ, ಪ್ರಾರ್ಥನೆ ಮಾಡಿ ಸರ್. ಅವ್ರಿಗೆ ಪಾಸ್ಟರ್ ಸಾಮುವೆಲ್, ಹಲೋ, ಮಾತಾಡು ಪಾಸ್ಟರ್. ಹಲೋ, ಹೇಳಿ. ಪ್ರೇಯರ್ ಅಂತ ಕಾಣ್ತದೆ. ಸಾರಿ, ಲೋಕೇಶ್ ಅಂಕಲ್ ಅವ್ರ ಪ್ರಾರ್ಥನೆ. ಇದ್ದೀರಾ? ನೀನು ಫಸ್ಟ್ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಅಪ್ಪ ತಂದೆಯೇ ಸ್ತೋತ್ರ, ನಿತ್ಯ ತಂದೆಯೇ ಸ್ತೋತ್ರ, ಜೀವವುಳ್ಳ ತಂದೆಯೇ ಸ್ತೋತ್ರ, ನಮ್ಮನ್ನುಂಟು ಮಾಡಿದ ತಂದೆಯೇ ಸ್ತೋತ್ರ, ಸಮಸ್ತವನ್ನು ಸೃಷ್ಟಿ ಮಾಡಿದಂತ ದೇವರೇ ನಿಮ್ಗೆ ಸ್ತೋತ್ರ, ದೇವಾದಿ ದೇವನ್ನೇ ನಿಮ್ಗೆ ಸ್ತೋತ್ರ, ರಾಜಾದಿರಾಜನೇ ನಿಮ್ಗೆ ಸ್ತೋತ್ರ, ಮನಮರುಗುವ ನಮ್ಮ ತಂದೆಯೇ ನಿಮ್ಗೆ ಸ್ತೋತ್ರ, ತಂದೆ ಮಗ ಪವಿತ್ರಾತ್ಮನೇ ನಿಮ್ಗೆ ಸ್ತೋತ್ರ,
ದಾವಿದ ಕುಮಾರನೇ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ ಏಸಪ್ಪ, ನಿನಗೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ ಸ್ವಾಮಿ. ನಮ್ಮನ್ನು ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಎಲ್ಲ ಕೇಡು ಗಂಡಾಂತರಗಳು ನಮ್ಮನ್ನು ತಪ್ಪಿಸಿ ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ನೀವೆಷ್ಟು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳಪ್ಪ, ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು ಸ್ವಾಮಿ. ತಿಳಿದೋ ತಿಳಿಯದೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ. ನಮ್ಮನ್ನೆಲ್ಲರೂ ನೀನು ಆಶೀರ್ವದಿಸು, ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡಪ್ಪ. ನಿನ್ನ ಮಾರ್ಗದಲ್ಲಿ ನಡೆಯುವಂತ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನು ಎಚ್ಚರಿಸು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತೆ ನಮ್ಮನ್ನು ನಡೆಸುತ್ತೇವ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕೊಟ್ಟಂತ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ, ಎಲ್ಲಿ ಇಬ್ಬರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಾನು ನಡೆದಂತ ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ಪ್ರಕಾರ ನಮ್ಮನ್ನೆಲ್ಲರನ್ನು ನೀನು ನಡೆಸುವ ಆತನು ನೀನೇ, ಕಾಯುವ ಆತನು ನೀನು, ನಮಗೆ ಅಗತ್ಯ ಇರುವಂತೆ ಪಾಲಿಸಿಕೊಡುವಂತ ದೇವರು ನೀವೇ ಸ್ವಾಮಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಪಾತಂದಿ ಎಷ್ಟೋ ಜನ ಸ್ವಾಮಿ ಇವತ್ತು ಈ ಲೋಕವನ್ನು ಕಾಣದೆ ಹೋಗಿದ್ದಾರಪ್ಪ. ನಮ್ಮ ಮಧ್ಯದಲ್ಲಿ ಸ್ವಾಮಿ ನಮ್ಮನ್ನು ಉಳಿಸಿದರೆ ಸ್ವಾಮಿ, ನಮ್ಮನ್ನು ಬೆಳೆಸ್ತಾ ಇದ್ದೀರ, ನಡೆಸ್ತಾ ಇದ್ದೀರ. ನಿಮಗೆ ಕೋಟಿ ಕೋಟಿ ವಂದನೆಗಳು ಅಪ್ಪ. ತಂದೆ, ನೀವು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ನಾವು ಎಂದು ಮರೆಯದಂತೆ ಸ್ವಾಮಿ, ನಿಮ್ಮಲ್ಲಿ ಸದಾ ಕಾಲವು ನೆಲೆಗೊಂಡು ಸ್ವಾಮಿ ಕರ್ತನೆ, ನಿನ್ನ ವಾಕ್ಯಗಳೊಟ್ಟಿಗೆ ಜೀವಿಸುವಂತೆ ನಮ್ಮನ್ನು ಎಚ್ಚರಿಸುತ್ತೇವ. ಪ್ರತಿಯೊಂದು ಸಮಯದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲಿ ಒಂದೊಂದು ಹೆಜ್ಜೆಯನ್ನು ಇಡುವಾಗ ಸ್ವಾಮಿ, ನಾವು ನಿನ್ನ ವಾಕ್ಯಗಳೊಟ್ಟಿಗೆ ಜೀವಿಸುವಂತೆ ನಮ್ಮನ್ನು ಕರುಣಿಸು ಸ್ವಾಮಿ. ನನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಕರ್ತನೆ, ಈಗ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ಕೂಟವನ್ನು ಕೂಡ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಈ ಒಂದು ಕೂಟವನ್ನು ನಡೆಸುವಂತ ಹಿರಿಯ ಬೋಧಕರಾದ ರಾಜು ಪಾಸ್ಟರನ್ನು ಕೂಡ ಆಶೀರ್ವದಿಸಿ, ಅವರ ಕುಟುಂಬವನ್ನು ಆಶೀರ್ವದಿಸಿ, ಅವ್ರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡಿಸು. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸು ದೇವ. ಈ ಒಂದು ಕಾರ್ಯಕ್ರಮವು ಒಬ್ಬರಿಂದ ಒಬ್ಬರಿಗೆ ತಲುಪುವಂತೆ ಸ್ವಾಮಿ, ಪ್ರತಿಯೊಬ್ಬರು ನಿನ್ನ ಭಕ್ತಾದಿಗಳಲ್ಲಿ ಸ್ವಾಮಿ ನೀನು ಎಚ್ಚರಿಸಪ್ಪ. ನಿನ್ನ ಭಕ್ತಾದಿಗಳು ಸ್ವಾಮಿ ಕೇಳಿದಂತ ಈ ವಾಕ್ಯಗಳನ್ನು ಇತರರಿಗೆ ಮಾದರಿಯಾಗುವಂತೆ ಸ್ವಾಮಿ ಅವರನ್ನು ಎಚ್ಚರಿಸಿ ಕಾಯ್ದು ಕಾಪಾಡು ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ನಾನು ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೀನಿ ಸ್ವಾಮಿ. ಯಾರ್ಯಾರು ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಚಿಂತೆಗಳಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ, ಸಮಸ್ಯೆಗಳಲ್ಲಿ ಇದ್ದಾರೆ ಸ್ವಾಮಿ, ಅಂತವರೆಲ್ಲರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಅಪ್ಪ, ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರ ಮಾಡಿ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿ ಸ್ವಾಮಿ. ವೈದ್ಯನಿಗಿಂತ ಘನವೈದ್ಯ ನೀನೇ ಅಪ್ಪ. ಇವತ್ತಿನ ದಿವಸ ಸ್ವಾಮಿ ಪ್ರತಿಯೊಂದು ಮಕ್ಕಳಿಗೆ ಏನು ಅಗತ್ಯವಿದೆಯೋ ನೀನು ಅದಕ್ಕೆ ಕೊಡಿಸು ಸ್ವಾಮಿ. ಮಾತ್ರೆಗಳಿರ್ಬೋದು ಸ್ವಾಮಿ, ಇಂಜೆಕ್ಷನ್ ಅಲ್ಲಿ ಇರ್ಬೋದು ಸ್ವಾಮಿ, ಯಾವುದೇ ಇದ್ರೂ ಸ್ವಾಮಿ ಆ ಜಾಗದಲ್ಲಿ ನೀನಿದ್ದು ಆ ಮಕ್ಕಳಿಗೆ ಆ ಒಂದು ಮಾತ್ರೆಗಳಿಂದ ಸ್ವಾಮಿ ಗುಣ ಹೊಂದಿ ನೀನು ಮಾಡಿದಂತ ಈ ಒಂದು ಸೇವೆಯನ್ನು ಅರ್ಥ ಸ್ವಾಮಿ ನಿನ್ನ ಸನ್ನಿಧಿಗೆ ಬಂದು ನಿನ್ನನ್ನು ಕೊಂಡಾಡುವಂತೆ, ನಿಮಗೆ ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆಯುವಂತೆ ಸ್ವಾಮಿ ಅವರನ್ನು ಆಶೀರ್ವಾದ ಮಾಡಪ್ಪ.
ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಕೂಟದಲ್ಲಿ ಸೇರ್ತಕ್ಕಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ಸ್ವಾಮಿ, ಒಂದೊಂದು ಆ ಕುಟುಂಬವನ್ನು ಕೂಡ ಸ್ವಾಮಿ, ಆ ಕುಟುಂಬದಲ್ಲಿರೋ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದೆ ಸ್ವಾಮಿ. ಅಪ್ಪ ತಂದೆ, ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರೆ ಮಾಡಿ ಆ ಕುಟುಂಬಗಳಲ್ಲಿ ನೀನು ಒಡೆಯನಾಗಿದ್ದು ಸ್ವಾಮಿ, ತಂದೆ ಮಕ್ಕಳನ್ನ ಯಾವ ರೀತಿ ನಡೆಸ್ತಾರೋ ಅದೇ ರೀತಿಯಲ್ಲಿ ಸ್ವಾಮಿ ನಿನ್ನ ಮಕ್ಕಳನ್ನು ನಡೆಸಿ ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ದೇವಾ ನಿನ್ನಲ್ಲಿ ಭಯಭಕ್ತಿಯುಳ್ಳರಾಗಿ ನಡೆದು ಸ್ವಾಮಿ ನಿನ್ನ ಒಂದು ಸೇವೆಯಲ್ಲಿ ನಿನ್ನನ್ನು ಅರ್ಥಕೊಂಡು ನಡೆಯುವಂತೆ ಪ್ರತಿಯೊಂದೊಂದು ಕುಟುಂಬಗಳನ್ನು ಕಾರ್ಯ ಮಾಡು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ ತಂದೆ. ಈ ಲೋಕದಲ್ಲಿ ಸ್ವಾಮಿ ಎಷ್ಟೋ ಅನಾಹುತಗಳು ಸ್ವಾಮಿ, ಪ್ರಕೃತಿ ವಿಕೋಪಗೊಂಡು ಅಪ್ಪ ಎಲ್ಲೆಲ್ಲಿ ನೋಡು ಸ್ವಾಮಿ ನಿನ್ನ ಮಕ್ಕಳು ನಿನ್ನನ್ನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಸ್ವಾಮಿ. ಅಲ್ಲಲ್ಲ ನಿನ್ನ ಅದ್ಭುತವನ್ನು ಮಾಡಪ್ಪ. ಎಲ್ಲರೂ ಸ್ವಾಮಿ ಲೋಕವನ್ನು ಬಿಟ್ಟು ಹೋಗ್ಬಿಟ್ರೆ ನಿನ್ನನ್ನು ಸ್ತುತಿಸೋರು ಯಾರು, ಕೊಂಡಾಡುವವರು ಯಾರು, ನಿನ್ನನ್ನು ಆರಾಧಿಸುವವರು ಯಾರಪ್ಪ? ಕರ್ತನೆ ನಿನ್ನ ಮಕ್ಕಳನ್ನು ಉಳಿಸು ಸ್ವಾಮಿ. ಈಗ ಬಿಟ್ಟು ಹೋಗಿರಂತಹ ಕುಟುಂಬಗಳಿಗೆ ಶಾಂತಿ ಸಮಾಧಾನವನ್ನು ಕೊಡು ಸ್ವಾಮಿ. ಅವರು ಇದರಲ್ಲಿ ಅವರು ಇವರನ್ನು ತಪ್ಪು ತಿಳಿದುಕೊಳ್ಳದಂತೆ ಸ್ವಾಮಿ, ಇದೆಲ್ಲ ಒಂದು ಪ್ರಕೃತಿ ನಿಯಮ. ನಾವು ದೇವರನ್ನು ಎಂದು ಮರೆಯದಂತೆ ಉಸಿರಿರುವ ತನಕ ನಿನಗಾಗಿ ಜೀವಿಸುವಂತ ಮಕ್ಕಳಾಗುವಂತೆ ಸ್ವಾಮಿ ಪ್ರತಿ ಒಬ್ಬೊಬ್ಬರಲ್ಲಿ ನಿಂತು ಅವ್ರು ಎಚ್ಚರಿಸಿ ಕಾಯ್ದು ಕಾಪಾಡಪ್ಪ. ಬಾ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ. ಸರ್ವಶಕ್ತನಾದ ದೇವರೇ, ಮಹಿಮೆಯುಳ್ಳ ಅರಸನೇ ಸದಮಲ ಸ್ವಾಮಿ ಯೇಸುವೆ, ಈಗ ಸ್ವಾಮಿ ಮತ್ತೊಂದಾವತಿ ಸ್ವಾಮಿ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ ತಂದೆ. ಡೇವಿಡ್ ಪಾಸ್ಟರ್ನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ತಂದೆ.